ಛಲವಾದಿ ಮಹಾಸಭೆಯ ಸಂಘಟನೆ ವತಿಯಿಂದ ಪೂರ್ವಭಾವಿ ಸಭೆ. ಎಸ್ ವೀಕ್ಷಕರೇ, ಅಫಜಲ್ಪುರ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವುದರ ಮೂಲಕ ಅಫಜಲ್ಪುರ ತಾಲೂಕಿನಲ್ಲಿ ಛಲವಾದಿ ಮಹಾಸಭಾ ಸಂಘಟನೆ ಹುಟ್ಟುಹಾಕುತ್ತಿದೆ. ಈ ಸಂಘಟನೆಗೆ ಛಲವಾದಿ ಸಮುದಾಯದ ಕುಲಬಾಂಧವರು ಕೈ ಜೋಡಿಸಬೇಕು ಎಂದು ಸಮುದಾಯದ ಹಿರಿಯರಾದ ಭೀಮರಾವ್ ಗೌರ್ ಮಾತನಾಡಿದರು. ನಿನ್ನೆ ದಿನಾಂಕ 2/7/2024ರಂದು ಅಫಜಲ್ಪುರ ಪ್ರವಾಸಿ ಮಂದಿರದಲ್ಲಿ ಛಲವಾದಿ ಮಹಾಸಭಾ ಪೂರ್ವಭಾವಿ ಸಭೆಯನ್ನು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಹಲವು ದಲಿತ ಪರ ಸಂಘಟನೆಗಳಿದ್ದು ಅದರ ಜೊತೆಗೆ ಸಮುದಾಯವನ್ನು ಸಂಘಟಿಸುವ ಕೆಲಸ ಮಾಡಬೇಕು. ಈ ಸಂಘಟನೆಯನ್ನು ರಾಜ್ಯದಾದ್ಯಂತ ಇದ್ರೂ ತಾಲೂಕಿನಲ್ಲಿ ಮಾತ್ರವಿಲ್ಲ. ಹೀಗಾಗಿ ಸಮುದಾಯವನ್ನು ಸಂಘಟಿಸುವ ಕೆಲಸ ತಾಲೂಕಿನಲ್ಲಿ ಈ ಛಲವಾದಿ ಮಹಾಸಭಾ ಮಾಡುತ್ತಿದೆ. ಇದಕ್ಕೆ ಸಮುದಾಯದ ಜನ ಕೈ ಜೋಡಿಸಬೇಕು. ದಿನಾಂಕ 4/7/2024ರಂದು ಅಂತಿಮ ಸಭೆಯನ್ನು ಅಫಜಲ್ಪುರ ಪ್ರವಾಸಿ ಮಂದಿರದಲ್ಲಿ ಮಧ್ಯಾಹ್ನ 2 ಗಂಟೆಗೆ ಸಭೆ ಕರೆಯಲಾಗಿದ್ದು, ಈ ಸಭೆಗೆ ತಾಲೂಕಿನ ದಲಿತ ಪರ ಬುದ್ಧಿಜೀವಿಗಳು, ವಿವಿಧ ದಲಿತ ಪರ ಸಂಘಟನೆಯ ಮುಖಂಡರು, ನಿವೃತ್ತಿ ನೌಕರರು ಮತ್ತು ಸಮುದಾಯದ ರಾಜಕೀಯ ಮುಖಂಡರು ಭಾಗವಹಿಸಬೇಕೆಂದು ವಿನಂತಿಸಿಕೊಂಡರು. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಶಾಂತಮಲ್ಲಪ್ಪ ಹೊನಗೂರ್, ಭೀಮರಾವ್ ಗೌರ್, ಅಡೆಪ್ಪ ದಿಗ್ಸಂಗಿ, ಮಾಂತೇಶ್ ಬಳುಂಡಗಿ, ಅಶೋಕ್ ಶಿಂಗೆ, ಶ್ರೀಶೈಲ್ ಸಿಂಗೆ, ಶ್ಯಾಮ್ ಅಳಗಿ, ಅಶೋಕ್ ಅಳಗಿ, ಸಾಗರ್ ಧನ್ನಿ ಉಪಸ್ಥಿತರಿದ್ದರು. ಅಫಜಲ್ಪುರ ತಾಲೂಕಿನ ದಲಿತ ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಮಾಡುವ ಉದ್ದೇಶದಿಂದ ಅಫಜಲ್ಪುರ ನಗರದ ಪ್ರವಾಸಿ ಮಂದಿರದಲ್ಲಿ ಇಂದು ಸಭೆ ಕೂಡಲಾಯಿತು. ಅನೇಕ ಜನ ಬಾಂಧವರು ಸಭೆಗೆ ಆಗಮಿಸಿದ್ದರು. ಈ ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆಂದರೆ, ಇನ್ನೂರಷ್ಟು ಜನರ ವಿಶ್ವಾಸಕ್ಕೆ ಹೋಗ್ಬೇಕನ್ನೋ ಉದ್ದೇಶದಿಂದ ಈ ಸಭೆಯನ್ನು ನಾಳೆ ಬಿಟ್ಟು ನಾಡ್ದು ಅಂದರೆ 4ನೇ ತಾರೀಕು ದಿವಸ ಇದೇ ಜಾಗದಲ್ಲಿ ಪ್ರವಾಸಿ ಮಂದಿರದಲ್ಲಿ ಹೆಚ್ಚಿನ ಒಂದು ಚರ್ಚೆಯ ಅವಕಾಶ ಮಾಡಿಕೊಡುವುದರ ಉದ್ದೇಶಕ್ಕಾಗಿ ಸಭೆಯನ್ನು ಮುಂದೂಡಿದ್ವಿ. ಆದ್ದರಿಂದ 4ನೇ ತಾರೀಕಿನ ದಿವಸ ಜುಲೈ 4 ದಿವಸ ಇದೇ ಪ್ರವಾಸಿ ಮಂದಿರದಲ್ಲಿ ಎಲ್ಲ ದಲಿತ ಬಾಂಧವರು, ಇಲ್ಲಿ ಮುಖಂಡರುಗಳು ಇಲ್ಲಿ ಸೇರಬೇಕಂತೇಳಿ ನಾನು ಮನವಿ ಮಾಡಿಕೊಳ್ತೀನಿ.